ಧನುರಾಶಿ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಇವತ್ತು ಯಾವುದೇ ರೀತಿಯ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಡಿ. ರಾಜಿ ಆಗುವಂಥದ್ದು ಬೇಡ, ಅದರಿಂದ ನಿಮಗೆ ನಷ್ಟವಾಗತ್ತೆ. ಹಾಗಾಗಿ ಆ ರೀತಿಯ ಪ್ರಯತ್ನಗಳು ನಡೆದೇ ಇರಲಿ. ಖರ್ಚು ಹೆಚ್ಚಾಗುವಂಥದ್ದು, ಮನಸ್ಸಿಗೆ ಹೆಚ್ಚು ಅತೃಪ್ತಿ ಇರುವಂಥದ್ದಾಗತ್ತೆ. ಆದರೆ ಅನಿವಾರ್ಯ ಖರ್ಚನ್ನು ಮಾಡಲೇಬೇಕಾದಂತಹ ಪ್ರಸಂಗಗಳು. ಯಾವ ದುಬಾರಿ ವಸ್ತುಗಳನ್ನು ಕೂಡ ಈ ದಿವಸ ಖರೀದಿ ಮಾಡಬೇಡಿ. ಅದರಿಂದ ನಿಮಗೆ ಅನುಕೂಲಕ್ಕಿಂತ ಸಂತೋಷಕ್ಕಿಂತ ನಷ್ಟವೇ ಹೆಚ್ಚು ಅನ್ನುವಂಥದ್ದು. ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂತಹ ಸನ್ನಿವೇಶಗಳ ಸೂಚನೆಯೂ ಇದೆ. ಎಚ್ಚರಿಕೆಯನ್ನು ವಹಿಸಲಿಲ್ಲ, ಅವಮಾನಕ್ಕೆ ಕಾರಣವಾಗುತ್ತೆ. ನಿಮ್ಮ ಸಾಮರ್ಥ್ಯವನ್ನು ಸರಿಯಾಗಿ ಪ್ರದರ್ಶನ ಮಾಡಿ ಗೌರವವನ್ನು ಪಡ್ಕೊಳ್ಳಿ, ತಾಳ್ಮೆಯಿಂದ ವರ್ತಿಸಿ ಅನ್ನುವಂಥದ್ದು. ಭಗವತೀ ದೇವಿಯ ಆರಾಧನೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ, ತಾಯಿಯವರ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ದಂಪತಿಗಳಲ್ಲಿ ವೈಮನಸ್ಯ ಮೂಡ್ತಕ್ಕಂತಹ ಸಾಧ್ಯತೆ. ಹೋಟೆಲ್ ಉದ್ಯಮಿಗಳಿಗೆ ಅತಿಯಾಗಿ ಲಾಭ ಬರತಕ್ಕಂತಹದ್ದು ಶುಭವಾದಂತಹ ದಿವಸ ಇದು ಅಂತ ಹೇಳಬೇಕು. ಗಂಡ ಹೆಂಡತಿಯರು ಒಂದೇ ನಕ್ಷತ್ರ, ಒಂದೇ ರಾಶಿ ಆಗಿದ್ದರೆ ಪರಸ್ಪರವಾಗಿ ಬೇರೆಯಾಗ್ತಕ್ಕಂತಹ, ಮನೆ ಬಿಟ್ಟು ಹೋಗ್ತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ. ಈ ರೀತಿ ಆಗುವಂಥದ್ದು ಮನಸ್ಸಿಗೆ ತುಂಬ ಬೇಸರವನ್ನು ಕೊಡುತ್ತೆ. ಆದರೆ ಫಲಗಳನ್ನು ಹೇಳಲೇಬೇಕಾದಂಥದ್ದು ಅನಿವಾರ್ಯ ಇರುತ್ತೆ. ಗಮನಿಸ್ಕೊಳ್ಳಿ. ಮಾಂಗಲ್ಯ ಮೂರ್ತಿ ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿ, ಉಪಾಸನೆ ಮಾಡಿ, ಲಕ್ಷ್ಮೀನಾರಾಯಣ ಪರವಾದಂತಹ ಸ್ತೋತ್ರ ಮಂತ್ರಗಳನ್ನು ಕೇಳಿ. ಶುಭವಾಗಿ. ಕುಂಭರಾಶಿ, ಈ ದಿವಸ ಕೆಲಸದ ಒತ್ತಡದ ಕಡಿಮೆ ಇರುತ್ತೆ. ಆದರೆ ಆಲಸ್ಯವನ್ನು ಮಾಡಬೇಡಿ. ನಿಮ್ಮ ಜಾಗ್ರತೆ, ನಿಮ್ಮ ಒಂದು ಚಟುವಟಿಕೆ ನಿಮ್ಮ ಕೈಯಲ್ಲಿರಲಿ. ಮನೆ ಕಟ್ಟತಕ್ಕಂತಹ, ಮನೆಯನ್ನು ಖರೀದಿ ಮಾಡುವಂತಹ ವಿಚಾರ, ಮಾತುಕತೆಗೆ ಅನುಕೂಲವಾಗುವಂತಹ ದಿವಸವಾಗುತ್ತೆ. ಹಾಗಾಗಿ ಅದು ಒಂದಷ್ಟು ಸಮಾಧಾನವನ್ನು ಕೊಡಬಹುದು ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗ್ತಕ್ಕಂತಹ ದಿವಸ ಇದು. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹೆಚ್ಚು ಶುಭವಾಗುವಂತಹ ಸಮಯ. ಎಲ್ಲ ಸವಾಲುಗಳಿಗೆ ಒಂದು ರೀತಿಯಲ್ಲಿ ತಿರುವು ಸಿಗ್ತಕ್ಕಂತಹ ದಿವಸ. ಹಾಗಾಗಿ ಧನಾತ್ಮಕವಾಗಿ ಅವೆಲ್ಲವೂ ಕೂಡ ಪರಿವರ್ತನೆ ಆದರೆ ನಿಮ್ಮ ಶ್ರಮ ಸಾರ್ಥಕವಾಯಿತು ಅನ್ನುವ ಹಾಗೆ ಇರುತ್ತೆ. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಎಲ್ಲ ಆಲೋಚನೆಗಳ ಬಗ್ಗೆ ತುಂಬ ಕುತೂಹಲ ಇರುತ್ತೆ. ಆದರೆ ಆ ಕುತೂಹಲ ಕೇವಲ ವಿನೋದಕ್ಕಾಗಿ ಆಗದಲ್ಲೇ ಕಾರ್ಯರೂಪಕ್ಕೆ ಬರಲಿ, ಅದರಿಂದ ನಿಮಗೆ ಶಾಶ್ವತವಾದಂತಹ ಒಳಿತಾಗಲಿ ಅನ್ನುವಂಥದ್ದು. ಹೊರಗಿನಿಂದ ಮೋಸ ಹೋಗ್ತೀರಿ, ಬೇರೆಯವರು ನಿಮಗೆ ಮೋಸ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ಸಂಗಾತಿಯ ಜೊತೆಯಲ್ಲೂ ಕೂಡ ನಿಮಗೆ ಕೋಪ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಸಂಬಂಧಿಕರ ವಿಚಾರವನ್ನು ಕೇಳಿ ಅವರ ಪರಿಸ್ಥಿತಿಯನ್ನು ತಿಳಿದು ದುಃಖವಾಗತ್ತೆ. ಆದರೂ ಕೂಡ ಯಾರು ಏನು ಪಾಪವನ್ನು ಮಾಡಿರ್ತಾರೋ ಅವರದನ್ನು ಅನುಭವಿಸಿಯೇ ತೀರಬೇಕಾದಂತಹ ಅನಿವಾರ್ಯತೆ ಇದ್ದೇ ಇರುತ್ತೆ ಅಂತ ಅರ್ಥ. ಸಂಬಂಧಿಕರು ನಿಮ್ಮ ಅಭಿವೃದ್ಧಿಯನ್ನು, ನಿಮ್ಮ ಒಳ್ಳೆಯ ಸ್ಥಿತಿಯನ್ನು ನೋಡಿ ಸಹಿಸದೇ ಇರಬಹುದು. ಅದಕ್ಕೆ ಯಾರೂ ಕೂಡ ಹೊಣೆ ಅಲ್ಲ. ಪ್ರತ್ಯಂಗಿರಾ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.